ಓಂ ಶಾಂತಿ. ಒಂದು ಸೆಕೆಂಡ್ ಯೋಗ ಅನಂತ ಶಕ್ತಿ. ಒಂದು ಸೆಕೆಂಡ್ ಬಾಬಾರ ನೆನಪು. ಒಂದು ಸೆಕೆಂಡ್ ಆತ್ಮಾಭಿಮಾನ. ಒಂದು ಸೆಕೆಂಡ್ ಮನ್ಮನಾಭವ. ಅದೇ ಅನಂತ ಶಕ್ತಿಯ ಅನುಭವ. ನೆನಪಿನ ಪ್ರತಿಯೊಂದು ಕ್ಷಣವೂ ಆತ್ಮವನ್ನು ಪವಿತ್ರಗೊಳಿಸುತ್ತದೆ. ಯೋಗದ ಪ್ರತಿಯೊಂದು ಸೆಕೆಂಡ್ ವಿಕರ್ಮಗಳನ್ನು ಭಸ್ಮ ಮಾಡುತ್ತದೆ. ಶಿವಬಾಬರ ಜೊತೆಗಿನ ಪ್ರತಿಯೊಂದು ಸಂಕಲ್ಪ ಜೀವನವನ್ನು ದಿವ್ಯವಾಗಿಸುತ್ತದೆ. ನಿಲ್ಲಿ, ನೆನಪಿನಲ್ಲಿ ಇರಿ, ಶಕ್ತಿಯನ್ನು ಅನುಭವಿಸಿ. ಒಂದು ಸೆಕೆಂಡ್ ಯೋಗ ಅನಂತ ಶಕ್ತಿ. ಒಂದು ನೆನಪು ಅನಂತ ಸುಖ. ನಾನು ಶಾಂತ ಸ್ವರೂಪ ಆತ್ಮನು. ಈ ದೇಹದಿಂದ ಭಿನ್ನವಾದ ಜ್ಯೋತಿರ್ಬಿಂದು ಆತ್ಮನು. ನನ್ನ ಮನಸ್ಸು ಈಗ ಎಲ್ಲ ಚಿಂತನೆಗಳಿಂದ ಮುಕ್ತವಾಗುತ್ತಿದೆ. ಒಂದು ಶಿವಬಾಬರ ನೆನಪಿನಲ್ಲೇ ಸ್ಥಿರವಾಗುತ್ತಿದೆ. ನಾನು ಪರಮಪಿತ ಪರಮಾತ್ಮ ಶಿವಬಾಬರ ಎದುರು ಕುಳಿತಿದ್ದೇನೆ. ಅವರಿಂದ ದಿವ್ಯ ಶಾಂತಿಯ ಕಿರಣಗಳು ನನ್ನ ಮೇಲೆ ಹರಿಯುತ್ತಿವೆ. ಆ ಶಾಂತಿಯ ಶಕ್ತಿ, ಪವಿತ್ರತೆಯ ಶಕ್ತಿ, ಪ್ರೀತಿಯ ಶಕ್ತಿ ನನ್ನ ಆತ್ಮವನ್ನು ಸಂಪೂರ್ಣವಾಗಿ ತುಂಬುತ್ತಿದೆ. ಈಗ ನಾನು ನನ್ನ ಎಲ್ಲ ಹಳೆಯ ಸಂಸ್ಕಾರಗಳು, ದುರ್ಬಲತೆಗಳು, ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರವನ್ನು ಶಿವಬಾಬರ ಪಾದಗಳಲ್ಲಿ ದಾನ ಮಾಡುತ್ತಿದ್ದೇನೆ. ಯೋಗದ ಅಗ್ನಿಯಲ್ಲಿ ನನ್ನ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಿವೆ. ನಾನು ಹಗುರವಾಗಿದ್ದೇನೆ, ಪವಿತ್ರನಾಗಿದ್ದೇನೆ, ಶಕ್ತಿಶಾಲಿಯಾಗಿದ್ದೇನೆ. ನಾನು 16 ಕಲಾ ಸಂಪನ್ನ ದೇವತಾ ಸ್ವರೂಪವನ್ನು ಅನುಭವಿಸುತ್ತಿದ್ದೇನೆ. ನನ್ನ ಪ್ರತಿಯೊಂದು ಸಂಕಲ್ಪ ಶ್ರೇಷ್ಠವಾಗಿದೆ. ನನ್ನ ಪ್ರತಿಯೊಂದು ಮಾತು ಮಧುರವಾಗಿದೆ. ನನ್ನ ಪ್ರತಿಯೊಂದು ಕರ್ಮ ಕಲ್ಯಾಣಕಾರಿಯಾಗಿದೆ. ಈಗ ನಾನು ವಿಶ್ವದ ಪ್ರತಿಯೊಂದು ಆತ್ಮನಿಗೂ ಶಾಂತಿ, ಪ್ರೀತಿ, ಸುಖ ಮತ್ತು ಪವಿತ್ರತೆಯ ಕಿರಣಗಳನ್ನು ನೀಡುತ್ತಿದ್ದೇನೆ. ಇಡೀ ವಿಶ್ವವು ಶಾಂತಿಯ ಪ್ರಕಾಶದಿಂದ ತುಂಬುತ್ತಿದೆ. ನಾನು ಸದಾ ಬಾಬರ ಜೊತೆಗಿದ್ದೇನೆ. ಬಾಬಾ ಸದಾ ನನ್ನ ಜೊತೆಗಿದ್ದಾರೆ. ಮನ್ಮನಾಭವ. ಸಹಜ ರಾಜಯೋಗ ಎಂದರೆ ಕಣ್ಣು ಮುಚ್ಚಿ ಕಷ್ಟಪಟ್ಟು ಮಾಡುವ ಹಠಯೋಗವಲ್ಲ. ಇದು ಆತ್ಮನಾದ ನಾನು ಪರಮಾತ್ಮನಾದ ಶಿವಬಾಬರವರ ಜೊತೆ ಮನಸ್ಸಿನಿಂದ ಮಾಡುವ ಅತ್ಯಂತ ಸುಲಭವಾದ ಮತ್ತು
ಪವಿತ್ರವಾದ ಸ್ನೇಹದ ಸಂಭಾಷಣೆ. ಈಗ ಇಂದಿನ ಮುರಳಿಯ ಮಹಾವಾಕ್ಯಗಳನ್ನು ಸ್ಮರಿಸೋಣ. 2-3 ನಿಮಿಷಗಳ ಕಾಲ ಸಹಜ ರಾಜಯೋಗದ ಅನುಭೂತಿಯನ್ನು ಮಾಡೋಣ. ನೀವಿರುವ ಜಾಗದಲ್ಲಿ ಪ್ರಶಾಂತವಾಗಿ ಕುಳಿತುಕೊಂಡು ಸಹಜ ರಾಜಯೋಗ ಅಭ್ಯಾಸ, ಆತ್ಮಸ್ಮೃತಿ, ನಾನು ಯಾರು. ನಿಮ್ಮ ದೃಷ್ಟಿಯನ್ನು ಭ್ರೂಮಧ್ಯದ ಹಣೆಬರಹದ ಕಡೆಗೆ ತನ್ನಿ. ನಾನು ಈ ಸ್ಥೂಲ ಶರೀರವಲ್ಲ, ದೇಹವನ್ನು ನಡೆಸುತ್ತಿರುವ ಒಂದು ಪ್ರಕಾಶಮಾನವಾದ ಚೈತನ್ಯ ಬಿಂದು, ಶಾಂತ ಸ್ವರೂಪ ಆತ್ಮ. ಈ ಕಲಿಯುಗದ ಮುಳ್ಳಿನ ಕಾಡಿನಲ್ಲಿ ನಾನು ಬಾಬಾರವರ ಪ್ರೀತಿಯ ಮಗುವಾಗಿದ್ದೇನೆ. ಪರಮಾತ್ಮ ಸ್ಮೃತಿ. ಬಾಬಾ ಯಾರು? ಮನಸ್ಸಿನ ಕಣ್ಣುಗಳಿಂದ ಪರಂಧಾಮವನ್ನು, ಕೆಂಪು ಬಂಗಾರದ ಪ್ರಕಾಶವಿರುವ ಮುಕ್ತಿಧಾಮವನ್ನು ಮನಸ್ಸಿನ ಕನ್ನಡಿ ಮೂಲಕ ನೋಡಿ. ಅಲ್ಲಿ ಜ್ಯೋತಿರ್ಸ್ವರೂಪನಾದ ಶಿವಬಾಬಾ ಇದ್ದಾರೆ. ಬಾಬಾ, ನೀವೇ ನನ್ನ ತಂದೆ, ಶಿಕ್ಷಕ ಮತ್ತು ಸದ್ಗುರು. ನೀವು ಜ್ಞಾನದ ಸಾಗರ, ಸುಖದ ಸಾಗರ. ಇಡೀ ಜಗತ್ತಿಗೆ ರಾಹುವಿನ ಗ್ರಹಣ ಹಿಡಿದಿರುವಾಗ ನನ್ನ ಮೇಲೆ ಬೃಹಸ್ಪತಿ ದೆಸೆಯನ್ನು ಕೂರಿಸಲು ಬಂದಿರುವ ವೃಕ್ಷಪತಿ ನೀವು. ವಿಕಾರಗಳ ದಾನ, ಗ್ರಹಣ, ಮುಕ್ತಿ. ಮನಸ್ಸಿನಲ್ಲಿ ಶಿವಬಾಬರ ಸನ್ಮುಖದಲ್ಲಿ ನಿಂತು ನಿಮ್ಮಲ್ಲಿರುವ ಕಷ್ಟ, ಆತಂಕ, ಕೋಪ ಅಥವಾ ಯಾವುದೇ ವಿಕಾರಗಳನ್ನು ಅವರಿಗೆ ಅರ್ಪಿಸಿ. ಹೇ ಮುಕ್ತಿದಾತ ಬಾಬಾ, ನನ್ನಲ್ಲಿರುವ ಜನ್ಮ ಜನ್ಮಾಂತರದ ವಿಕಾರಗಳೆಂಬ ಕಸವನ್ನು ನಿಮಗೆ ದಾನವಾಗಿ ನೀಡುತ್ತಿದ್ದೇನೆ. ನನ್ನ ಆತ್ಮಕ್ಕೆ ಹಿಡಿದಿರುವ ರಾಹುವಿನ ಗ್ರಹಣವನ್ನು ಈಗ ನೀವೇ ಬಿಡಿಸುತ್ತಿದ್ದೀರಿ. ನಾನು ಸಂಪೂರ್ಣ ಪವಿತ್ರನಾಗಿದ್ದೇನೆ. ವರದಾನದ ಅನುಭೂತಿ. 16 ಕಲಾ ಸಂಪನ್ನ. ಬಾಬಾರವರಿಂದ ಪವಿತ್ರತೆ ಮತ್ತು ಶಕ್ತಿಯ ಕಿರಣಗಳು ನಿಮ್ಮ ಮೇಲೆ ಬೀಳುತ್ತಿರುವುದನ್ನು ಅನುಭವಿಸಿ. ಬಾಬಾರವರ ಶಕ್ತಿಯಿಂದ ನನ್ನ ಬುದ್ಧಿ ಈಗ ಪಾರಸ ಬುದ್ಧಿಯಾಗುತ್ತಿದೆ. ನನ್ನ ಪ್ರತಿಯೊಂದು ಕರ್ಮವು ವಿಶೇಷತೆಯಿಂದ ಕೂಡಿದೆ. ನಾನು 16 ಕಲಾ ಸಂಪೂರ್ಣ ದೈವಿ ಗುಣಗಳಿಂದ ಸಂಪನ್ನನಾಗುತ್ತಿದ್ದೇನೆ. ಶಾಂತಿ ಸ್ಥಿತಿ. ಕೊನೆಯದಾಗಿ ಬಾಬಾರವರ ನೆನಪಿನಲ್ಲೇ ಮುಳುಗಿ ಹೋಗಿ, ನಾನು ಮಾಸ್ಟರ್ ಜ್ಞಾನಸಾಗರ, ವಿಶ್ವ ಕಲ್ಯಾಣಕಾರಿ ಆತ್ಮ. ಓಂ ಶಾಂತಿ. ಈ ಸ್ಥಿತಿಯನ್ನು ದಿನವಿಡೀ ನಿಮ್ಮ ಕರ್ಮವನ್ನು ಮಾಡುವಾಗಲೂ ಮನಸ್ಸಿನಲ್ಲಿ ಹಾಗೇ ಇಟ್ಟುಕೊಳ್ಳಿ. ಇದೇ ಸಹಜ ರಾಜಯೋಗ. ಓಂ ಶಾಂತಿ.
ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.